ನಮಸ್ತೆ ಎಲ್ಲರಿಗೂ. ಮೇ 29 ಭಾಳ ವಿಶೇಷವಾದಂಥ ದಿನ ಭಾರತೀಯರ ಪಾಲಿಗೆ. ಕಾರಣ ಇಷ್ಟೇ, ಈ ಒಂದು ದಿನದಂದು ಭಾರತ ರಾಷ್ಟ್ರ ಕಂಡಂಥ ಅತ್ಯಂತ ಪರಾಕ್ರಮಿ ಹಾಗೂ ಯಾರಿಗೂ ತಲೆ ತಗ್ಗಿಸದ ಮಹಾರಾಜನಾದಂಥ ರಾಣಾ ಪ್ರತಾಪ ಸಿಂಹರ ಜನ್ಮದಿನ. ರಜಪೂತರಲ್ಲೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥ ದೊರೆ ಮಹಾರಾಣಾ ಪ್ರತಾಪ ಸಿಂಹರು. ಅವರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು, ಅವರ ಶೌರ್ಯವನ್ನು ಇವತ್ತಿನ ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅಂತ ನಾನು ಅದ್ರ ಭಾವಿಸ್ತಿದ್ದೇನೆ. ಅವರ ಒಂದು ದೇಶಭಕ್ತಿ, ಕ್ಷಾತ್ರ ಪರಂಪರೆಗೆ ಅವರು ನೀಡಿದಂಥ ಒಂದು ಕೊಡುಗೆ ನಿಜವಾಗ್ಲೂ ಇಂದಿಗೂ ನಮ್ಮೆಲ್ಲರನ್ನು ಪ್ರೇರೇಪಣೆ ಮಾಡುವಂಥ ಒಂದು ಅಂಶಗಳಿದ್ದಾವೆ. ಈ ಎಲ್ಲ ಅಂಶಗಳನ್ನು ಹೆಮ್ಮೆಯ ಭಾರತೀಯರಾಗಿ ನಾವೆಲ್ಲರೂ ಮನನ ಮಾಡ್ಕೋಬೇಕು. ಮಹಾರಾಣಾ ಪ್ರತಾಪ ಸಿಂಹರ ಜೀವನ ವೃತ್ತಾಂತದ ಹಲವಾರು ಘಟನೆಗಳು ನಮಗೆ ಇವತ್ತಿಗೂ ಪ್ರೇರಣೆಯನ್ನು ನೀಡುವಂಥದ್ದು. ಮಹಾರಾಣಾ ಪ್ರತಾಪ ಸಿಂಹರು ಅಂದಿನ ಕುಂಭಲ್ಗರ್ನ ರಾಜನಾದಂಥ ಉದಯಸಿಂಹನ ಮಗ. ಉದಯಸಿಂಹನಿಗೆ ಒಟ್ಟು 23 ಜನ ಮಕ್ಕಳು. ಆ 23 ಜನ ಮಕ್ಕಳಲ್ಲಿ ಮಹಾರಾಣಾ ಪ್ರತಾಪರೇ ಹಿರಿಯ. ಆ ಕಾರಣಕ್ಕೋಸ್ಕರ ಅವರ ಮೇಲೆ ಭಾಳಷ್ಟು ಜವಾಬ್ದಾರಿಗಳು ಇದ್ದಂಥದ್ದು. ನಾವು ರಜಪೂತರ ಇತಿಹಾಸವನ್ನು ನೋಡಿದ್ರೆ ಶಿಶೋದಿಯ ವಂಶ ಏನು ಬರುತ್ತೆ, ಆ ವಂಶದ ವೀರಪುತ್ರರೇ ಮಹಾರಾಣಾ ಪ್ರತಾಪರು. ಈ ಒಂದು ವಂಶ ಏನಿದೆ, ರಜಪೂತರ ಈ ಒಂದು ವಂಶ ಏನಿದೆ, ಅದು ಯಾವಾಗಲೂ ತನ್ನ ಒಂದು ಧೀರೋದ್ದತ್ತತೆಗೆ ಹಾಗೂ ಶೌರ್ಯಕ್ಕೆ, ಪರಾಕ್ರಮಕ್ಕೆ ಹೆಸರನ್ನು ಗಳಿಸಿದಂಥ ಒಂದು ವಂಶ. ಅಂಥ ಒಂದು ವಂಶದಲ್ಲಿ ರಾಣಾ ಪ್ರತಾಪ ಸಿಂಹರ ಒಂದು ಜನನ ಅಂತಕ್ಕಂಥದ್ದು ಆಗುತ್ತೆ. 1572ರಲ್ಲಿ ಉದಯಸಿಂಹರ ನಿಧನದ ನಂತರ ಪಟ್ಟಾಭಿಷೇಕ ಯಾರಿಗೆ ಆಗಬೇಕು ಅಂತಕ್ಕಂಥ ಒಂದು ಸಂದರ್ಭ ಬಂದಾಗ ಅವರ ಮಲಸೋದರರು ಏನಿರ್ತಾರೆ ಅವರೆಲ್ಲರೂ ಅಕ್ಬರನ ಜೊತೆಗೂಡಿ ಪಿತೂರಿಯನ್ನು ನಡೆಸ್ತಾರೆ. ರಾಣಾ ಪ್ರತಾಪ ಸಿಂಹರ ಜೀವನದ ವೃತ್ತಾಂತವನ್ನು ನಾವು ಗಮನಿಸಿದ್ದೆ ಆದರೆ ಅವರು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಆಶೆ ಅಮಿಷಗಳಿಗೆ ಒಳಗಾಗದೆ ಅಕ್ಬರನ ಮುಂದೆ ತಲೆಯನ್ನು ತಗ್ಗಿಸಲಿಲ್ಲ. ಈ ಒಂದು ಅಂಶ ನಿಜವಾಗ್ಲೂ ನಮಗೆ ಪ್ರೇರಣೆಯನ್ನು ತಂದುಕೊಡ್ತಕ್ಕಂಥದ್ದು. ಪರಕೀಯ ದೊರೆಯ ಮುಂದೆ ತನ್ನ ಮಾತೃಭೂಮಿಯ ಒಂದು ಸ್ವಾಭಿಮಾನವನ್ನು ಯಾವತ್ತೂ ಕಳ್ಕೊಳ್ಳದೆ ತಲೆ ಎತ್ತಿ ಹೋರಾಟವನ್ನು ಮಾಡಿ ಈ ಒಂದು ರಾಷ್ಟ್ರದ ಮಣ್ಣಿನ ಈ ಒಂದು ಅಸ್ಮಿತೆಯನ್ನು ಮೆರೆದಂಥ ಯಾವುದಾದ್ರೂ ಮಹಾರಾಜರು ಇದ್ದಾರೆ ಈ ಒಂದು ಇತಿಹಾಸದಲ್ಲಿ ಅಂತಂದರೆ ಅದು ಮಹಾರಾಣಾ ಪ್ರತಾಪ ಸಿಂಹರು. ಇಂಥ ಎಲ್ಲ ಒಂದು ಅಂಶಗಳ ಮೂಲಕ ಅವರು ನಮಗೆ ಪ್ರೇರಣೆಯನ್ನು ಕೊಡುವಂಥದ್ದು. ಅವರ ಬದುಕಿನ ಉದ್ದಕ್ಕೂ ಅಕ್ಬರನೊಂದಿಗೆ ಅವರು ನಿರಂತರವಾಗಿ ಸೆಣಸಾಟವನ್ನು ಮಾಡಿದಂಥದ್ದು. ಆ ಒಂದು ಸಂದರ್ಭದಲ್ಲಿ ಮೊಘಲರ ದೊರೆಯಾದಂಥ ಅಕ್ಬರ್ ಒಟ್ಟಾರೆ ಭಾರತವನ್ನು ಆಕ್ರಮಿಸಿಕೊಂಡಂಥ ಒಂದು ಸಂದರ್ಭ. ಆದರೆ ಆತನಿಗೆ ಸಾಯೋವರೆಗೆ ಅಕ್ಬರನಿಗೆ ಇದ್ದಂಥ ಒಂದು ಚಿಂತೆ ಏನಪ್ಪ ಅಂತಂದರೆ, ಮಹಾರಾಣಾ ಪ್ರತಾಪನನ್ನು ನಾನು ಸೋಲ್ಸೋದಕ್ಕೆ ಸಾಧ್ಯ ಆಗಲಿಲ್ಲ, ಅವನನ್ನು ನನ್ನ ಸಾಮಂತನನ್ನಾಗಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥ ಒಂದು ಕೊರಗು ಆತನನ್ನು ಬಿಟ್ಟಿರಲಿಲ್ಲ. ಅಂಥ ಒಂದು ಕೊರಗಿಗೆ ಆತನನ್ನು ದೂಡಿದಂಥ ಒಂದು ಕೀರ್ತಿ ರಾಣಾ ಪ್ರತಾಪ ಸಿಂಹರಿಗೆ ಸಲ್ಲುತ್ತೆ. ಅಕ್ಬರ್ ಅನ್ನೋದು ಮತ್ತು ಮೊಘಲರ ಒಂದು ಸೈನ್ಯ ಏನಿದೆ ಅದು ಅಪಾರ ಪ್ರಮಾಣದಲ್ಲಿದ್ದಂಥದ್ದು. ಅದು ಚಿತ್ತೋರ್ ಅನ್ನು ಆಕ್ರಮಿಸಿಕೊಂಡು ಕೋಟೆಯನ್ನು ವಶಪಡಿಸ್ಕೊಂಡಂಥ ಒಂದು ಸಂದರ್ಭದಲ್ಲಿ ಮಹಾರಾಣಾ ಪ್ರತಾಪರು ದಿಗ್ಭಾಂತರಾಗ್ತಾರೆ. ಅವರ ಹತ್ರ ಅಷ್ಟೊಂದು ಸೈನ್ಯ ಇರೋದಿಲ್ಲ. ಹೇಗಾದರೂ ಮಾಡಿ ಈ ಕೋಟೆಯನ್ನು ಉಳಿಸ್ಕೋಬೇಕು, ಕುಂಭಲ್ಗರ್, ಚಿತ್ತೋರ್ಗರ್ ಇವುಗಳನ್ನು ಉಳಿಸ್ಕೋಬೇಕು ಅಂತಕ್ಕಂಥ ನಿರಂತರವಾದ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ. ಇಂಥ ಒಂದು ಸೆಣಸಾಟ, ಇಂಥ ಒಂದು ಹೋರಾಟದ ಸಮಯದಲ್ಲಿ ಅಕ್ಬರ್ ಅನೇಕ ಬಾರಿ ತನಗೆ ಬೇಕಾಗಿದ್ದಂಥ ರಜಪೂತ ದೊರೆಗಳೇನಿದ್ರು ಅವ್ರಗಳ ಮೂಲಕ ಈತನಿಗೆ ಶರಣಾಗುವಂತೆ ಭಾಳಷ್ಟು ಸರಿ ಹೇಳಿ ಕಳಿಸ್ತಾನೆ. ಎಷ್ಟೇ ಸರಿ ಹೇಳಿ ಕಳಿಸಿದ್ರು ಮಹಾರಾಣಾ ಪ್ರತಾಪರು ಅಕ್ಬರನನ್ನು ತನ್ನ ದೊರೆ ಅಂತ ಅವರು ಒಪ್ಕೊಳ್ಳಿಲ್ಲ. ಅವನ ಮುಂದೆ ಆತ ಶರಣಾಗಲಿಲ್ಲ. ಇಂಥ ಒಂದು ಸ್ವಾಭಿಮಾನಿ ಅರಸನ ಒಂದು ಜೀವನ ನಿಜವಾಗ್ಲೂ ಭಾರತೀಯರಾಗಿ ನಮ್ಮೆಲ್ಲರಿಗೂ ಪ್ರೇರಣೆಯನ್ನು ನೀಡುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಮಹಾರಾಣಾ ಪ್ರತಾಪರು ಮೊಘಲರು ಆಕ್ರಮಿಸಿಕೊಂಡಂಥ ಭಾಳಷ್ಟು ಕೋಟೆಗಳನ್ನು ಮತ್ತೆ ತಮ್ಮ ವಶಕ್ಕೆ ಅವರು ಪಡ್ಕೊಳ್ತಾರೆ. ನಿರಂತರವಾಗಿ ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡಿ 37 ಕೋಟೆಗಳನ್ನು ಮತ್ತೆ ಮೊಘಲರ ಕೈಯಿಂದ ಅವರು ವಶಪಡಿಸ್ಕೊಳ್ತಾರೆ.
ಆದರೆ ಕುಂಬಲ್ಗರರ ಕೋಟೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಅವರ ಬಳಿ ಇದ್ದಂಥ ಒಂದು ಸೈನ್ಯ ಅಂತಕ್ಕಂಥದ್ದು ಸಾಕಾಗ್ತಿರಲಿಲ್ಲ. ಸ್ವಾಭಿಮಾನಕ್ಕೆ ಕೊರತೆ ಇಲ್ಲ, ಆದರೆ ಸೈನ್ಯದ ಒಂದು ಕೊರತೆ ಮಹಾರಾಣಾ ಪ್ರತಾಪರನ್ನು ದಿಕ್ಕೆಟ್ಟು ಚಿಂತಿಸುವಂತೆ ಮಾಡಿದಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ, ಒಂದು ಕಿರಿದಾದ ಕಣಿವೆಯಲ್ಲಿ, ನಮ್ಮೆಲ್ಲರಿಗೂ ಗೊತ್ತಿದೆ ಹಳದಿ ಘಾಟ್ ಯುದ್ಧ ಅತ್ಯಂತ ಇತಿಹಾಸದಲ್ಲಿ ಅತ್ಯಂತ ರೋಮಾಂಚನವನ್ನು ಉಂಟು ಮಾಡತಕ್ಕಂಥ ಒಂದು ಯುದ್ಧದ ಪ್ರಸಂಗ. ಅದು ಮಹಾರಾಣಾ ಪ್ರತಾಪ ಸಿಂಹ ಮತ್ತು ಅಕ್ಬರರ ನಡುವೆ ನಡೆದಂಥ ಒಂದು ಯುದ್ಧ. ಆ ಒಂದು ಯುದ್ಧ ಅಂತಕ್ಕಂಥದ್ದು ನಡೆಯುತ್ತೆ. ಅಕ್ಬರನ 2 ಲಕ್ಷ ಸೈನ್ಯ ಒಂದೇ ಸಾರಿ ಮಹಾರಾಣಾ ಪ್ರತಾಪರ ಮೇಲೆ ಎರಗಿ ಬರುತ್ತೆ. ಇವರ ಹತ್ರ ಇದ್ದಂಥದ್ದು ಕಡಿಮೆ ಸೈನ್ಯ, ಆದರೆ ಸ್ವಾಭಿಮಾನಕ್ಕೆ ಕೊರತೆ ಇಲ್ಲ. ಮಾತೃಭೂಮಿಗೋಸ್ಕರ ಬಹಳ ನಿರಂತರವಾದಂಥ ಒಂದು ಹೋರಾಟ, ತನ್ನ ಸಹಪಾಠಿಗಳ ಒಂದು ರಕ್ಷಣೆಗಾಗಿ ಹೋರಾಟ, ಈ ಒಂದು ಪುಣ್ಯ ನೆಲಕ್ಕಾಗಿ ಹೋರಾಟ, ಪರಕೀಯರ ದಬ್ಬಾಳಿಕೆಯನ್ನು ಹಿಮ್ಮೆಟ್ಟಿಸುವಂಥ ಒಂದು ಹೋರಾಟವನ್ನು ಮಹಾರಾಣಾ ಪ್ರತಾಪ ಸಿಂಹರು ಮಾಡ್ತಾರೆ. ಆದರೆ ಕೊನೆ ಗಳಿಗೆಯಲ್ಲಿ ಅದು ಸಾಧ್ಯ ಆಗಲ್ಲ. ಅಕ್ಬರ್ನ ಸೈನ್ಯ ಅಂತಕ್ಕಂಥದ್ದು ಇವರನ್ನು ಸುತ್ತುವರೆದು ಬಿಡುತ್ತೆ. ಮಹಾರಾಣಾ ಪ್ರತಾಪ ಸಿಂಹರಿಗಿದ್ದಂಥ ಅತ್ಯಂತ ಪ್ರೀತಿಯ ಅವರ ಒಂದು ಕುದುರೆ ಚೇತಕ್, ಅದು ಅವರನ್ನು ಪ್ರಾಣಾಪಾಯದಿಂದ ಪಾರು ಮಾಡುತ್ತೆ. ಈ ರೀತಿ ಪ್ರಾಣಾಪಾಯದಿಂದ ಪಾರಾದಂಥ ಮಹಾರಾಣಾ ಪ್ರತಾಪರು ಸತತವಾಗಿ 25 ವರ್ಷಗಳ ಕಾಲ ಕಾಡು ಮೇಡುಗಳಲ್ಲಿ ಅಲೆದಂಥದ್ದು. ಹಾಗೆಯೇ ಆ ಒಂದು ಗುಡ್ಡಗಾಡು ಪ್ರದೇಶದಲ್ಲಿದ್ದಂಥ ಬಿಲ್ಲರ ಒಂದು ಯುವಕರನ್ನು ಸಂಘಟಿಸಿ ಮತ್ತೆ ಸೈನ್ಯವನ್ನು ಏನು ಮಾಡಿದಂಥದ್ದು, ಕಟ್ಟಿದಂಥದ್ದು. ಆ ಸೈನ್ಯವನ್ನು ಕಟ್ಟಿ ಮತ್ತೆ ಮೊಘಲರ ಮೇಲೆ ಸಾರಿ ಆ ಒಂದು ಕುಂಬಲ್ಗರ್ ಕೋಟೆಯನ್ನು ಅವರು ವಶಪಡಿಸ್ಕೊಂಡಂಥದ್ದು ನಿಜವಾಗ್ಲೂ ಅತ್ಯಂತ ರೋಚಕವಾದಂಥ ಒಂದು ಸನ್ನಿವೇಶ ಇತಿಹಾಸದಲ್ಲಿ. ಹಾಗೆಯೇ ಅವರೊಂದು ಪಣ ತೊಟ್ಟಿರ್ತಾರೆ. ಅಕ್ಬರನ ಮುಷ್ಟಿಯಿಂದ ಕುಂಬಲ್ಗರ್ ಕೋಟೆಯನ್ನು ವಶಪಡಿಸಿಕೊಳ್ಳುವ ತನಕ ನಾನು ಯಾವುದೇ ಒಂದು ಹಾಸಿಗೆ ಮೇಲೆ ಮಲಗೋದಿಲ್ಲ, ಯಾವುದೇ ಒಂದು ತಟ್ಟೆಯಲ್ಲಿ ಊಟ ಮಾಡೋದಿಲ್ಲ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾರೆ. 25 ವರ್ಷಗಳ ಸ್ನೇಹಿತರೆ, 25 ವರ್ಷಗಳ ಕಾಲ ಕಾಡು ಮೇಡುಗಳಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ಕೊಂಡು ಜೀವವನ್ನು ಹಿಡಿದಿಟ್ಟುಕೊಂಡು ಭಾರತ ಮಾತೆಯ ರಕ್ಷಣೆಗೋಸ್ಕರ, ತನ್ನ ಮಾತೃಭೂಮಿಯ ರಕ್ಷಣೆಗೋಸ್ಕರ ಅವರು ಜೀವನವನ್ನು ಸವಿಸ್ತಂಥದ್ದು. ಆಹಾರಗಳ ಕೊರತೆ ಇದ್ದಾಗಲೂ ಸಹಿತ ಅವರ ಒಂದು ದೇಶಾಭಿಮಾನ, ಅವರ ಒಂದು ರಾಷ್ಟ್ರಾಭಿಮಾನ, ಮಾತೃಭೂಮಿಗೆ ಅವರಿಟ್ಟಂಥ ಒಂದು ಪ್ರೀತಿ ಯಾವತ್ತಿಗೂ ಕಮ್ಮಿ ಆಗಲಿಲ್ಲ. ಈ ಒಂದು ಕೆಚ್ಚದೆಯ ಒಂದು ವ್ಯಕ್ತಿತ್ವ ಏನಿತ್ತು, ಇದು ಅಕ್ಬರನಿಗೆ ಭಾಳಷ್ಟು ಚಿಂತೆಯನ್ನು ತಂದೊಡ್ಡಿದ್ದಂಥದ್ದು. ಅವನು ಸಾಯುವವರೆಗೂ ಮಹಾರಾಣಾ ಪ್ರತಾಪರನ್ನು ನಾನು ಸೋಲಿಸೋಕ್ಕಾಗಲಿಲ್ವಲ್ಲ ಅಂತಕ್ಕಂಥ ಒಂದು ಪಶ್ಚಾತ್ತಾಪದ ಬೇಗೆಯಲ್ಲಿ ಅಕ್ಬರ್ ಕೊನೆಯಸರನ್ನು ಎಳೆದಂಥದ್ದು. ಇದು ಇಂಥ ಒಬ್ಬ ರಾಜನ ಒಂದು ಮಹಾನತೆ. ಇದನ್ನು ನಾವೆಲ್ಲರೂ ತಿಳ್ಕೋಬೇಕು. ಇಂಥ ಒಂದು ಧೀರೋದತ್ತ ಜೀವನವನ್ನು ಸಾಗಿಸಿ ಪರಕೀಯರ ವಿರುದ್ಧ ಹೋರಾಟವನ್ನು ಮಾಡಿ ಮೊಘಲರಿಂದ ತನ್ನ ರಾಜ್ಯವನ್ನು ಸಂರಕ್ಷಣೆ ಮಾಡಿಕೊಂಡಂಥ ಏಕೈಕ ಪರಾಕ್ರಮಿ ರಾಜ ಮಹಾರಾಣಾ ಪ್ರತಾಪ ಸಿಂಹ. ಆತನ ಒಂದು ಕಾಲಘಟ್ಟದಲ್ಲಿ ಶೀತಲ್ ಅಂತಕ್ಕಂಥ ಒಬ್ಬ ಕವಿ ಇರ್ತಾನೆ. ಆತ ಮಹಾರಾಣಾ ಪ್ರತಾಪರ ಬಗ್ಗೆ ಒಂದು ಕವಿತೆಯನ್ನು ಬರೆದು ಅದನ್ನು ಮಹಾರಾಣಾ ಪ್ರತಾಪರ ಮುಂದೆ ಪ್ರಸ್ತುತಪಡಿಸ್ತಾನೆ. ಆ ಒಂದು ಕವಿತೆಯನ್ನು ಕೇಳಿ ಅತ್ಯಂತ ಪ್ರಸನ್ನರಾದಂಥ ಮಹಾರಾಣಾ ಪ್ರತಾಪರು ತಾವು ತಲೆಗೆ ಸುತ್ತಕೊಳ್ತಾ ಇರ್ತಕ್ಕಂಥ ಒಂದು ರುಮಾಲನ್ನು ಆ ಶೀತಲ್ ಕವಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಇದು ಮುಂದಿನ ದಿನಗಳಲ್ಲಿ ಶೀತಲ್ ಕವಿ ಯಾವುದೇ ಒಬ್ಬ ರಾಜನ ಆಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲೂ ಸಹಿತ ಆ ರುಮಾಲನ್ನು ತೆಗೆದು ಬೇರೆ ರಾಜನಿಗೆ ಆತ ನಮಸ್ಕಾರವನ್ನು ಮಾಡಿದಂಥದ್ದು. ಕಾರಣ ಇಷ್ಟೇ, ಆ ರುಮಾಲನ್ನು ಮಹಾನ್ ಚಕ್ರವರ್ತಿಯಾದಂಥ ಮಹಾರಾಣಾ ಪ್ರತಾಪ ಸಿಂಹರು ನೀಡಿದಂಥದ್ದು. ಆ ರುಮಾಲಿಗೆ ಯಾವತ್ತೂ ಒಂದು ಅವಮಾನವನ್ನು ತರಬಾರ್ದು. ಆ ರುಮಾಲು ಅಂತಕ್ಕಂಥದ್ದು ಮಹಾರಾಣಾ ಪ್ರತಾಪರಂತೆ ಯಾರ ಮುಂದೆನೂ ತಲೆ ತಗ್ಗಿಸಬಾರ್ದು ಅಂತಕ್ಕಂಥ ಒಂದು ಕಾರಣದಿಂದ ಆ ರುಮಾಲನ್ನು ತೆಗೆದು ರಾಜರಿಗೆ ಅವರು ವಂದನೆಯನ್ನು ಮಾಡ್ತಾ ಇದ್ದಂಥದ್ದು. ಇದು ಮಹಾರಾಣಾ ಪ್ರತಾಪರ ಒಂದು ಜೀವನ ವಿಶೇಷತೆ. ಕೊನೆಯ ಉಸಿರಿನವರೆಗೂ ರಜಪೂತರ ರಕ್ಷಣೆಗಾಗಿ, ರಜಪೂತ ಸ್ತ್ರೀಯರ ರಕ್ಷಣೆಗಾಗಿ ಕಂಕಣವನ್ನು ತೊಟ್ಟು ಮೊಘಲರನ್ನು ಅತ್ಯಂತ ಯಶಸ್ವಿಯಾಗಿ ಮೆಟ್ಟಿಸಿದಂಥ ಒಂದು ಕೀರ್ತಿ ಯಾರಿಗಾದರೂ ಸಲ್ಲಬೇಕು ಅಂತಂದರೆ ಅದು ಮಹಾರಾಣಾ ಪ್ರತಾಪರಿಗೆ ಸಲ್ಲಬೇಕು. ಅಂತ ಮಹಾರಾಣಾ ಪ್ರತಾಪರು ಹಿಂದೂ ಧರ್ಮವನ್ನು, ಈ ಒಂದು ಹಿಂದೂ ಸಾಮ್ರಾಜ್ಯದ ಒಬ್ಬ ಮಹಾನ್ ದೊರೆಯಾಗಿ ನಮ್ಮೆಲ್ಲರಿಗೂ ಕಂಡು ಬರ್ತಾರೆ.
ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಮ್ಮ ಅತ್ಯಂತ ಶೋಚನೀಯ ದುರಾದೃಷ್ಟ ಸಂಗತಿ ಏನಪ್ಪ ಅಂತಂದರೆ, ಮಹಾರಾಣಾ ಪ್ರತಾಪ ಸಿಂಹರ ಜೀವನ ಚರಿತ್ರೆ ಪಠ್ಯಪುಸ್ತಕಗಳಲ್ಲಿ ಕಾಣೆಯಾಗಿರ್ತಕ್ಕಂಥದ್ದು. ಇಂಥವುಗಳನ್ನು ಇವತ್ತಿನ ಯುವಜನತೆ ಓದಬೇಕು, ಈ ದೇಶದ ಇತಿಹಾಸವನ್ನು ತಿಳ್ಕೋಬೇಕು. ಹೇಗೆ ಈ ದೇಶದ ಪ್ರತಿಯೊಬ್ಬ ರಾಜನೂ ಸಹಿತ ಪರಕೀಯರ ವಿರುದ್ಧ, ಮೊಘಲರ ವಿರುದ್ಧ ಯಾವ ರೀತಿ ಹೋರಾಟವನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ತಿಳ್ಕೋಬೇಕು. ಮಾತೃಭೂಮಿಯ ರಕ್ಷಣೆಗೆ ಅವರು ಏನೆಲ್ಲ ತ್ಯಾಗವನ್ನು ಮಾಡಿದ್ರು, ತಮ್ಮ ಜೀವನವನ್ನೇ ಅದಕ್ಕೆ ಮುಡುಪಾಗಿಟ್ಟಂಥದ್ದು ನಿಜವಾಗ್ಲೂ ಒಂದು ಅತ್ಯುತ್ತಮ ಆದರ್ಶವಾಗಿ ನಮಗೆ ಕಾಣುತ್ತೆ. ಅದೇ ಅವರ ಒಂದು ಜೀವನ ಸಂದೇಶವಾಗಿ ಕಾಣುತ್ತೆ. ಇದು ಮಹಾರಾಣಾ ಪ್ರತಾಪರನ್ನು ನೆನಪು ಮಾಡಿಕೊಳ್ತಕ್ಕಂಥ ಅತ್ಯಂತ ಪುಣ್ಯಕರವಾದಂಥ ದಿನ ಅಂತ ನಾನಾದರೂ ಭಾವಿಸ್ತೇನೆ. ಮೇ 29. ನಮಸ್ತೆ ಎಲ್ಲರಿಗೂ.